ಎಲ್ರಿಗೂ ನಮಸ್ಕಾರ. ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ಬರು ಪಾಪ ಬಂದು ಪ್ರೀತಿಯಿಂದ 2 ಚಾಕ್ಲೇಟ್ ಕೊಟ್ಬಿಟ್ಟು, ಅಣ್ಣ ಇದು ನಮ್ಮ ಚಾರಿತ್ರ್ಯನಿಗೆ ವಿಹಾನ್ಗೆ ಕೊಟ್ಬಿಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳತ್ತಾನೆ ಇವ್ ನಮ್ಮ ಹುಡುಗ ಬ್ಯಾಗಲ್ಲಿ ಹಾಕೊಂಬಿಟ್ಟ ದಪ್ಕಂತ. ಲೇ ನನ್ನ ರೆಸ್ಪೆಕ್ಟ್ ಆದ್ರೂ ಉಳಿಸೋದಲ್ವಾ? ಇದು ನನ್ನ ಕಡೆಯಿಂದ ನೀವು ಕೊಡಿ ಸರ್, ವಿಹಾನ್ ಕೊಡಿ ಸರ್. ಅದು ಎಕ್ಸ್ಟ್ರಾ ಕೊಟ್ಟರು ಈಸ್ಕೋತೀನಿ, ನೋ ಪ್ರಾಬ್ಲಮ್. ಹಂಗಂತೀರಾ ಸರ್? ಪರ್ಚೇಸ್ ಮಾಡ್ಕೊಡಿ. ಥ್ಯಾಂಕ್ ಯು. ಸೊ ಇದು ಹೇಳುತ್ತೆ, ಗಣೇಶ್ ನಿನಗೆ ಜವಾಬ್ದಾರಿ ಇದೆ, ಒಂದು ಫ್ಯಾಮಿಲಿ ಸಿನಿಮಾ ಮಾಡೋಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಇದು. ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೂ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ, ಒಟ್ಟಾರೆ ನನ್ನ ಸಿನಿಮಾ ನೋಡೋಕ್ಕೆ ಬಂದಂತಹ ಪ್ರೇಕ್ಷಕ ಮುಜುಗರಕ್ಕೆ ಒಳಗಾಗಬಾರ್ದು, ಅವನಿಗೆ ಕಸಿವಿಸಿ ಆಗಬಾರ್ದು, ಚಕ್ಲಗಳು ಇರಬೇಕು, ಜೀವನದಲ್ಲಿ ರಸಿಕತೆ ಇರಬೇಕು. ಆದರೆ ತುಂಬಾ ಇದಾಗಬಾರ್ದು, ನೋಡ್ಬೇಕಾದ್ರೆ ಅಯ್ಯಯ್ಯೋ ಪಕ್ಕದಲ್ಲಿ ಯಾರೋ ಇದ್ದಾರೆ, ಹೇಗೆ ನಗೋದು ಅನಿಸ್ಬಾರ್ದು. ಆ ಎಚ್ಚರಿಕೆನ ಯಾವಾಗಲೂ ಹಿಡ್ಕೊಂಡು ಮಾಡ್ತಾ ಇರ್ತೀನಿ. ಅದಕ್ಕೆ ಸಿಕ್ಕಿದಂಥ ಅವಾರ್ಡ್ ಇದು. ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡಬೇಕು, ಅದನ್ನು ನಾನು ಪ್ರೀ ರಿಲೀಸ್ ಈವೆಂಟಲ್ಲಿ ಮಾತಾಡ್ತೀನಿ ಅನ್ನೋರೆ. ಬಟ್ ಇದು ತಗೋಬೋದು ನೀವು. ಹೌದಾ ಸರ್? ಹಾಂ, ಕರೆಕ್ಟ್. ಮಕ್ಕಳಿಗೆ 1 ಚಾಕ್ಲೇಟ್ ಕೊಟ್ಟು ಹಂಚ್ಕೊಂಡು ತಿನ್ನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಸರ್. ಹೌದು, ಅದು ಮಕ್ಕಳಿಗೆ, ದೊಡ್ಡವ್ರಿಗಲ್ಲ. ಹಂಗಂತೀರಾ? ಓಕೆ. ಈ ಥರ ತಿನ್ನೋರಿಗೆ ಕಿತ್ಕೊಂಡು ತಿನ್ನೋರು ಒಂದ್ಸರಿ. ಯಾಕೆ ಸರ್ ಸೀಕ್ರೆಟ್ಸ್ ಎಲ್ಲ ಹೇಳ್ತಿದ್ದೀರಾ? ಹಳೆ ಸೀಕ್ರೆಟ್ಸ್ ಎಲ್ಲ. ಈ ಸಾಂಗ್ನ ಇವತ್ತಿನ ಹೀರೋ ನಮ್ಮ ಕವಿಗಳು, ಕವಿರಾಜ್ ಅವ್ರಿಗೋಸ್ಕರ ಒಂದು ಜೋರು ಚಪ್ಪಾಳೆ. ಯಾಕೆಂದರೆ ಸಾಂಗ್ ಬರಿಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ, ಅದರಲ್ಲಿ ಅರ್ಥ ಇರಬೇಕು, ಆ ಜಾನಪದ ಶೈಲಿ ಇರಬೇಕು. ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳಿದ್ರಿ ನಿಮ್ಮ ಲೈನು ಫೇವ್ರೇಟ್ ಅಂದರೆ, ನನ್ನ ಫೇವ್ರೇಟ್ ಲೈನು ಜಾತ್ರೆಗೆ ಹೋಗಬೇಡ ನೀನು, ತೇರನ್ನು ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾರೆ ಅಂತ ಇದೆಲ್ಲ ಲೈನು. ಅಂದರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತೀರಲ್ಲ, ಮನೇಲೂ ಇದೇ ಥರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನಂದು. ಪೇಮೆಂಟ್ ಇಲ್ಲ ಮನೇಲಿ ಪೇಮೆಂಟ್ ಇಲ್ಲ, ಅದಕ್ಕೆ ಹೊಗಳಲ್ಲ ಅಂತೆ. ಬಟ್ ಒನ್ ಆಫ್ ದ ಬೆಸ್ಟ್ ರೈಟರ್, ನನ್ನ ಕ್ಲೋಸೆಸ್ಟ್ ಫ್ರೆಂಡು, ನಮ್ಮ ಕವಿಗಳು. ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು, ನೀವು ಚೆಲ್ಲಾಟದಿಂದ ನೀವು ಹುಡುಗಾಟಲ್ಲಿ ಮಂದಾಕಿನಿಯೇ ನೀ ಸಿಡಿಲಿನ ಕಿಡಿಯೇ, ಅದು ನಾನು ಕವಿಗಳು ಇಬ್ಬರೇ ಕೂತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು. ಆ ಥರ ಒಬ್ಬ ಅಂದರೆ ಒಂದು ಸಿಚುಯೇಷನ್ಗೆ ಯಾವ ಥರ ಬರಿಬೇಕು, ಅದು ಹೇಗಿರಬೇಕು, ಬರೆಯೋದು ಮಾತ್ರ ಅಲ್ಲ, ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು. ಎಲ್ಲರೂ ಮೆಚ್ಚೋ ಹಾಗೆ ಬರಿಬೇಕು ಅನ್ನೋದಿದೆಯಲ್ಲ, ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ. ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ. ಈ ಸಾಂಗ್ಗೆ ಥ್ಯಾಂಕ್ ಯು ವೆರಿ ಮಚ್ ಕವಿಗಳೇ. ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕಾಗಿಲ್ಲ, ಬಿಕಾಸ್ ಎವ್ರಿ 2 ಲೈನು ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದೊಂದು ನಂಟು ಸರ್, ಲವ್ ಸರ್, ಹೇಳ್ಕೊಳಕ್ಕಾಗದೆ. ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅದು ಶೇಖರ್, ನಮ್ಮ ಕೊರಿಯೋಗ್ರಫರ್ ಶೇಖರ್ ಮಾಸ್ಟರ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್. ನನಗೆ ಒಂದು 3 ದಿನ ರಿಹರ್ಸಲ್ ಮಾಡಿಸಿ, ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದೆ. ಇಲ್ಲ ಸರ್ ಮಾಡಿ ಅಂದರು. ರಿಹರ್ಸಲ್ ಎಲ್ಲ ಆಯಿತು, ಫಾರಿನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಅಲ್ಲಿ ಒಂದು ಸ್ಟೆಪ್ ಆ ಸ್ಟೆಪ್ ಬರ್ತಾಯಿತ್ತು. ಸೊ ಬಂದೆ, ನಾನು ರಿಹರ್ಸಲ್ ಮಾಡಿದ್ದೀನಲ್ಲ, ಓಕೆ ಟೇಕ್ ಅಂದೆ. ಓಕೆ ಟೇಕ್ ಒಂದಾಯಿತು. 1 ಮೋರ್ ಸರ್ ಅಂದರು. 1 ಮೋರ್ ಅಂದೆ. ಇನ್ನೊಂದು ಟೇಕ್ ಆಯಿತು. ಅವ್ರು ಓಕೆ ಅಂದರು. ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಓಕೆ ಅಂದ್ಬಿಟ್ಟು ಹೋಗ್ಬಿಡ್ಬೇಕು. ಹೌದು, ಅಲ್ಲಿ ಹೀರೋಯಿಸಮ್ ತೋರಿಸ್ಬಾರ್ದು. ಅಲ್ಲೇನಾಯ್ತು ಸರ್? ನಾನು ಹೇಳಿದೆ, ಶೇಖರ್ ಮಾಸ್ಟರ್ ಐ ಕ್ಯಾನ್ ಡೂ ಬೆಟರ್ ದೆನ್ ದಿಸ್ ಅಂದೆ. ಸರ್ ಇಟ್ಸ್ ಓಕೆ ಫಾರ್ ಮೀ ಅಂದರು. ನೋ ಐ ವಿಲ್ ಡೂ 1 ಮೋರ್ ಅಂದೆ. ಎಷ್ಟು ಟೇಕ್ ಆಗಿರ್ಬೋದು? ಒಂದು 6-7 ಇಲ್ಲ, 29 ಟೇಕ್ ಆಯಿತು. ಯಾಕೆ? 29 ಟೇಕ್ಸ್. ಯಾಕೆ ಸರ್? ತೊಡೆ ಎಲ್ಲ ನೋವು ಬಂದ್ಬಿಡ್ತು. ಮಾಡಿ 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 ಕೈ ಕಾಲಿಂಗ್ ಅಂದು. ಆಮೇಲೆ ನಾನು ಹೇಳ್ಕೊಂಡೆ, ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಅದಕ್ಕೆ ಪ್ರಸಂಗ ಮಾಡಬಾರ್ದು,
ಅವ್ರೇನೋ ಒಂದು ಹೇಳಿರ್ತಾರೆ, ಓಕೆ ಅಂದಮೇಲೆ ಹೋಗ್ತಾ ಇರಬೇಕು ಅಂತ. ನೆಕ್ಸ್ಟ್ ಶಾರ್ಟ್ಸ್ ಎಲ್ಲ ಕವಿಗಳೇ, ಶಿವ ಅವರೇ, ಅವ್ರು ಓಕೆ ಅನ್ನೋಕ್ಕಿಂತ ಮುಂಚೆ ನಾನೇ ಓಕೆ 1 2 ಡ್ಯಾನ್ಸ್ ಆಗಿದೆ, ಓಕೆ ಮಾಸ್ಟರ್ ಸರ್ 1 ನೋ ಓಕೆ ಇಟ್ಸ್ ಓಕೆ ಮಾಸ್ಟರ್. ಸೊ ಶೇಖರ್ ಮಾಸ್ಟರ್ ಫಸ್ಟ್ ಟೈಮ್ ನನ್ನ ಜೊತೆ ವರ್ಕ್ ಮಾಡಿರೋದು ಕನ್ನಡದಲ್ಲೂ ಫಸ್ಟ್ ಟೈಮ್ ಅನಿಸುತ್ತೆ. ಫ್ಯಾಂಟಾಸ್ಟಿಕ್ ಜಾಬ್, ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಫಿ. ಇಲ್ಲಿ ನಾವು ಕಾರ್ಟೂನ್ ಥರ ನೋಡಿದ್ವಿ, ಬಟ್ ಆನ್ ಸ್ಕ್ರೀನ್ ನೋಡಿದಾಗ ವೆಂಕಟ್ ಅವರ ಒಂದು ಸಿನಿಮಾಟೋಗ್ರಫಿ, ಶೇಖರ್ ಮಾಸ್ಟರ್ ಅವರ ಕೊರಿಯೋಗ್ರಫಿ, ಅವರು ಅಸ್ಟೆಂಟ್ ಇಬ್ಬರು ಇದ್ದರು, ಸುನೀಲ್ ಮತ್ತು ಪಾಲಕ್ ಅಂತ. ಅವ್ರಿಗಿಂತ ಡೇಂಜರ್ ಇವರಿಬ್ಬರು. ಸೊ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಬಟ್ ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಕೊಡಿಸಿರೋದು ರೇರೆಸ್ಟ್ ಲೊಕೇಶನ್. ಅಲ್ಲಿ ಒಂದ್ಸಲಿ ಹೋದರೆ, ಬೆಳಿಗ್ಗೆ ಹೋದರೆ ನೀವು ಸಾಯಂಕಾಲ ವಾಪಸ್ ಬರಬೇಕು, ಇಲ್ಲ ಬರೋಂಗಿಲ್ಲ. ಸಾಯಂಕಾಲ ಅಂದರೆ 4 ಗಂಟೆಗೆ ನೀವು ವಾಪಸ್ ಬಂದ್ಬಿಡ್ಬೇಕು ಲೊಕೇಶನಿಂದ. ಅಲ್ಲಿ ಯಾವ ವೆಹಿಕಲ್ ಬರೋಕ್ಕಾಗಲ್ಲ, ಕೇಬಲ್ ಕಾರಲ್ಲೇ ಹೋಗಬೇಕು, ಕೇಬಲ್ ಕಾರಲ್ಲೇ ಬರಬೇಕು. ಸೊ 15 ದಿನ ನಾವು ಅಲ್ಲಿ ಅದೇ ಲೊಕೇಶನಲ್ಲಿದ್ದು ಶೂಟ್ ಮಾಡಿದ್ವಿ. ಹೌದೌದು. ಈ ಸಾಂಗ್ ಇದು ಫ್ರೆಂಚ್ ಕಾಲೋನಿ ಅಂತ, ದನಂಗ್ ಅಂತ ಪ್ಲೇಸ್ ಹೆಸರು. ವೆರಿ ನೈಸ್. ಸೊ ಒಟ್ಟಾರೆಯಾಗಿ ಏನು ಈ ಸಾಂಗ್ಗೆ ನಾವು ಶ್ರಮಪಟ್ಟು ಭಾಳ ಖುಷಿಯಾಗಿ ಮಾಡಿದ್ವಲ್ಲ, ಅದು ಸ್ಕ್ರೀನ್ ಮೇಲೆ ಖಂಡಿತವಾಗ್ಲೂ ಜನ ನೋಡ್ತಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶರಣ್ಯ ಅವ್ರದ್ದು ಅದೊಂದು ಸಾಂಗ್ ಇದೆ, ಅದು ಬೇರೆ ಸಾಂಗ್ ನೆಕ್ಸ್ಟು ರಿಲೀಸ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿದೆ.